ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 14 ಎಕರೆ ಜಮೀನನ್ನು ನೋಡೋಕೆ ಬಂದಿದ್ದೀನಿ. ಇದೇ ಮಣ್ಣಿನ ರೋಡು ಅಟ್ಯಾಚ್ ನೋಡಿ, ಇದೇ ಜಮೀನು ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜನರಲ್ ಪ್ರಾಪರ್ಟಿ, ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು 14 ಎಕರೆ ಜಮೀನನ್ನು ನೋಡೋಕೆ ಬಂದಿದ್ದೀನಿ. ಇದರ ಮಣ್ಣೇನು, ಇದರ ರೇಟ್ ಏನು, ಇದರ ಲೊಕೇಶನ್ ಏನು, ಇಲ್ಲೇನೇನು ಫೆಸಿಲಿಟಿ ಇದೆ, ಏನೇನು ಮಾಡ್ಬೋದು ಎಲ್ಲವನ್ನು ನೋಡೋಣ. ಫಸ್ಟ್ ಮಣ್ಣು ನೋಡಿ ಸರ್. ಮಣ್ಣಂದರೆ ಪ್ಯೂರ್ ರೆಡ್ ಸಾಯಿಲ್, ನೀವೆಂದೂ ನೋಡಿದಂತಹ ಅತ್ಯುತ್ತಮವಾದ, ತುಂಬ ನ್ಯೂಟ್ರಿಷನ್ pH ಲೆವೆಲ್ ಇರ್ತಕ್ಕಂಥ ಫಲವತ್ತಾದ ಮಣ್ಣಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಅಷ್ಟು ಚೆನ್ನಾಗಿದೆ ಮಣ್ಣು ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬಾ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾದ ಅತ್ಯುತ್ತಮವಾದ ಮಣ್ಣು. ಇದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯ ಬೇಡ, ಅಷ್ಟು ಚೆನ್ನಾಗಿದೆ ಮಣ್ಣು ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ಬರಬೇಕು. ಟಾರ್ ರೋಡಿಂದ ಒಳಗಡೆ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಆ ರೋಡು ಅಂದರೆ ಟಾರ್ ರೋಡಿಂದ ಒಳಗಡೆ ಬರಬೇಕು. ಅದು ಒಂದು ಇಲ್ಲಿ ಇರ್ತಕ್ಕಂಥ ವಿಷಯ. ಒಳಗಡೆ ಬರಬೇಕು, ಅದು ನಕಾಶೆ ರೋಡು. ಈಗಾಗಲೇ ಫಸ್ಟೇ ತೋರಿಸಿದ್ನಲ್ವ, ಅದೇ ರೋಡಲ್ಲಿ ಬರಬೇಕು. ಅದೇ ರೋಡಲ್ಲಿ ಬಂದರೆ ಈ ಒಂದು ಜಮೀನು ನಿಮಗೆ ಸಿಗುತ್ತೆ. ಆ ರೋಡಲ್ಲಿ ಬಂದು ಸ್ವಲ್ಪ ಬರಬೇಕು, ಸುಮಾರು 2 ಕಿಲೋಮೀಟ್ರ್ ಹೆಚ್ಚು ಕಡಿಮೆ 1.5ರಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಅಷ್ಟು ಬಿಟ್ಟರೆ ಈ ಜಮೀನಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಟೋಟಲು 14 ಎಕರೆ ಬರುತ್ತೆ. 1 ಎಕರೆ ಇದರಲ್ಲಿ ನಿಮಗೆ ಖರಾಬ್ ಬರುತ್ತೆ. ಸ್ವಲ್ಪ ಕಲ್ಲು ಗುಟ್ಟ ಆ ಥರದ್ದೆಲ್ಲ ಲ್ಯಾಂಡ್ ಸ್ವಲ್ಪ ಇದೆ ನೋಡಿ. ಮಣ್ಣಂತೂ ಚೆನ್ನಾಗಿದೆ. ಸ್ವಲ್ಪ ಆ ಕಡೆ ಹೋಗ್ತಾ ಲಾಸ್ಟ್ ಎಂಡಲ್ಲಿ ಮೇಲ್ಗಡೆ ಸ್ವಲ್ಪ ಕಲ್ಲು ಗುಟ್ಟ ಎಲ್ಲ ಬರುತ್ತೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಸುತ್ತಮುತ್ತ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಏನು ತೋಟ ಎಲ್ಲ ಮಾಡಿದ್ದಾರೆ ಸ್ವಲ್ಪ ದೂರದಲ್ಲಿ. ಸ್ವಲ್ಪ ಇದರಲ್ಲಿ ಕಲ್ಲು ಗುಟ್ಟ ಕೂಡ ಒಂದು ಸ್ವಲ್ಪ ಇದ್ದಾವೆ, ಲಾಸ್ಟಲ್ಲಿ ಬರ್ತವೆ. ನಾನು ಆಮೇಲೆ ತೋರಿಸೋದನ್ನು ಆ ಥರ ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನಿಗೆ ಇರ್ತಕ್ಕಂಥ ವಾಟರ್ ಸೋರ್ಸು ನಾವು ಹೇಳೋದಾದರೆ ತುಂಬಾ ಚೆನ್ನಾಗಿದೆಯಲ್ಲ. ಇಲ್ಲಿ ಒಂದು ಒಳ್ಳೆ ವಾಟ್ರ್ ಬರುತ್ತೆ ಅನಿಸುತ್ತೆ. ಆ ಕಡೆ ಎಲ್ಲ ಬೋರ್ಗಳೆಲ್ಲ ಹಾಕ್ಸಿದ್ದಾರೆ, ಬಟ್ ಇವರು ಹಾಕ್ಸಿಲ್ಲ. ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಪ್ರದೇಶ. ಇದಕ್ಕೆ ಅಟ್ಯಾಚ್ ಆಗಿಯೇ ಒಂದು ತೋಟ ಕೂಡ ಇದೆ. ಆಮೇಲೆ ತೋರಿಸ್ತೀನಿ ನೋಡಿ. ಆ ಕಡೆ ತೋಟ ಕಾಣ್ತಿದೆಯಲ್ಲ, ತೋಟ ಇದೆ. ಅಲ್ಲಂತೂ ತುಂಬ ನೀರು ಬರ್ತಿದೆ. 2.5 ಇಂಚ್ ನೀರು ಬರ್ತವೆ ಒಂದು 2 ಬೋರಲ್ಲಿ. ಇದು ಕೂಡ ಒಳ್ಳೆ ಜಮೀನು ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಇದು ಮಾಡ್ಕೋಬೋದು. ಇದರಲ್ಲಿ ಕಲ್ಲು ಗುಟ್ಟ ಅದು ಇದು ಸ್ವಲ್ಪ ವೇಸ್ಟ್ ಲ್ಯಾಂಡ್ ಎಲ್ಲ ಇದೆ ಆ ಕಡೆ. ನಾನು ಅದನ್ನೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ. 14 ಎಕರೆ ಬರುತ್ತೆ, 1 ಎಕರೆ ಖರಾಬ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ರೇಟ್ ಬಂದುಬಿಟ್ಟು ಇವರು ಒಂದು 13 ಲಕ್ಷ ಹೇಳ್ತಾರೆ, 13.5 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅಂತೂ, ತುಂಬ ಚೆನ್ನಾಗಿದೆ. 13.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಚೆನ್ನಾಗಿದೆ. ಮಣ್ಣಿನ ರೋಡಲ್ಲಿ ಒಳಗಡೆ ಬರಬೇಕು ಅಷ್ಟೇ ಇದರಲ್ಲಿ ಇರ್ತಕ್ಕಂಥದ್ದು. ಅಷ್ಟು ಬಿಟ್ಟರೆ ಏನಿಲ್ಲ. ಪ್ರಾಪರ್ಟಿ ಅಂತೂ 2 ಪಾಣಿ ಬರುತ್ತೆ. ಚೆನ್ನಾಗಿದೆ. ಕೊಟ್ಟು 2 ಪಾಣಿ ಕೊಡ್ತಾರೆ ಅವರು. ವಾಟರ್ ಸೋರ್ಸ್ ಚೆನ್ನಾಗಿದೆ, ಸಾಯಿಲ್ ಚೆನ್ನಾಗಿದೆ. ಮತ್ತು ಇಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು. ತುಂಬಾ ಚೆನ್ನಾಗಿದೆ ನೋಡಿರಿ. ಇವೆಲ್ಲ ಬರುತ್ತೆ. ಇದು ಮಣ್ಣು ನೀವು ಎಲ್ಲಿಂದ ಎಲ್ಲಿಗೆ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.